ಜೈ ಶ್ರೀಕೃಷ್ಣ. ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆಯೇ ತಮಗೆ ಹರಿಕಥಾಮೃತ ಸಾರದಲ್ಲಿ 11ನೇ ಸಂಧಿ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ತಾವು ತಮ್ಮ ಹೆಸರನ್ನು ಹೇಳಿ. ಭಾರತಿ ರಾಮಚಂದ್ರ. ಭಾರತಿ ರಾಮಚಂದ್ರ. ಸ್ವಲ್ಪ ಜೋರಾಗಿ. ಭಾರತಿ ರಾಮಚಂದ್ರ. ಹಾಂ, ತಮಗೆ ಪ್ರಶ್ನೆಗಳನ್ನು ನಾನು ಕೇಳಲಿಕ್ಕೆ ಶುರು ಮಾಡ್ಬೋದಾ? ತಾವು ಎಲ್ಲಿಂದ ಬಂದಿದ್ದೀರಾ? ನಾನು ಪ್ರಾಪರು ಮೈಸೂರಲ್ಲಿದ್ದು ನಾನು ಶಿಕ್ಷಣ ಇಲಾಖೆಯಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿದ್ದೀನಿ. ಪ್ರಿನ್ಸಿಪಾಲ್ ಆಗಿ ಮತ್ತೆ ಜೋರು ಇರ್ಬೇಕ್ರಿ. ಈಗ ಬೆಂಗಳೂರಲ್ಲಿ 2 ವರ್ಷ ಆಯಿತು ಮಗಳ ಮನೆಯಲ್ಲಿ ಬಂದು ಸೇರಿ. ಹೌದಾ? ಓಕೆ ಓಕೆ. ನಾನು ಶುರು ಮಾಡಲೇ ಪ್ರಶ್ನೆ ಕೇಳಲಿಕ್ಕೆ. ಏಕಾದಶೇಂದ್ರಿಯಗಳೆಂಬ ಪಾದಗಳಿಗೆ ಯಾವುವು ಕಟಕ ಸಿಕತಗಳಾಗಿ ಬಾಧಿಸುತ್ತವೆ? ದುರಿತ ರಾಶಿಗಳು. ಇನ್ನು ಜೋರಾಗಿ ಬರಬೇಕು. ದುರಿತ ರಾಶಿಗಳು. ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ. ವಿಶ್ವಾದಿ 8 ರೂಪಗಳನ್ನು 9ರಿಂದ ಏಕೆ ಹೆಚ್ಚಿಸಲಾಗಿದೆ? 8 ವಿಶ್ವಾದಿ ರೂಪಗಳು ಮತ್ತು 1 ಮೂಲ ರೂಪ, 2 ಸೇರಿ 9. ಹಾಂ, ಅಂದರೆ 8 + 1 9. ಮೂಲ ರೂಪ 1. ಸರಿಯಾದ ಉತ್ತರ. ಹೊರಳಿತ ಪಡೆಯದ ಭಾಗ್ಯಕ್ಕೆ ಮರಳಿತ ಪಡೆಯದ ಭಾಗ್ಯಕ್ಕೆ ಹೊರಳತ್ತರೆ ದೊರಕೀತೆ ಹರಿ ನಿನ್ನೊಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು. ಬೆಟ್ಟದ ನವಿಲಿಗೆ ಕಣ್ಣೀರು ಬಂದರೆ ಬೇಟೆಗಾರಗೆ ದಯ ಬಂದೀತೆ. ಬೆಟ್ಟದ ನವಿಲಿಗೆ ಕಣ್ಣೀರು ಬಂದರೆ ಬೇಟೆಗಾರಗೆ ದಯ ಬಂದೀತೆ. ಕೆಟ್ಟ ಹಾವುತ ಕಚ್ಚಿದ ಗಾಯಕ್ಕೆ ಬಟ್ಟೆಯ ಸುತ್ತಲೂ ವಿಷ ಹೋದೀತೆ. ಹರಿ ನಿನ್ನೊಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು. ಮರಳಿತ ಪಡೆಯದ ಭಾಗ್ಯಕ್ಕೆ ಹೊರಳತ್ತರೆ ದೊರಕೀತೆ. ಹರಿ ನಿನ್ನೊಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು. ಯಾಕೆಂದರೆ ನಾವು ಏನೋ ಅನ್ಕೋತಾ ಇರ್ತೀವಿ, ಅದಾಗಲಿಲ್ಲ ಇದಾಗಲಿಲ್ಲ, ಸಾಧ್ಯ ಇಲ್ಲ ಅಲ್ವಾ? ಅವನು ಒಲುಮೆ ಆಗಬೇಕು, ಅವನು ಎಸ್ ಅನ್ಬೇಕು, ಆಮೇಲೆ ಅದೇ ಹೂವಿನ ಸರ ನನಗೆ ಆಗೋಗುತ್ತಲ್ವ ಕೆಲಸ. ಈ ರೀತಿ. ಈಗ ಮುಂದಿನ ಪ್ರಶ್ನೆಗೆ ನಾನು ಹೋಗ್ಲ. ನರಕ ಭೂ ಸ್ವರ್ಗಾಪವರ್ಗ. ಇಲ್ಲಿ ಅಪವರ್ಗ ಎಂದರೆ ಏನು? ವೈಕುಂಠಾದಿ ಲೋಕಗಳು. ಅದಕ್ಕೇನಂತಾರೆ? ಅಪವರ್ಗ ಅಂತ ಹೇಳ್ತಾರೆ. ಇಲ್ಲಿ ಅಪವರ್ಗ ಅಂದರೆ ವೈಕುಂಠಾದಿ ಲೋಕಗಳು. ಸರಿಯಾದ ಉತ್ತರ. ಸರಿಯಾಗಿ ಹೇಳ್ತಾ ಇದ್ದೀರಿ. ಧ್ವನಿ ಸ್ವಲ್ಪ ಕಮ್ಮಿ ಇದೆ, ಯಾಕಂದ್ರೆ ಪ್ರಿನ್ಸಿಪಾಲ್ ಆಗಿದ್ದವರು ಬೇರೆ ಅಲ್ವಾ? ಧ್ವನಿ ಜೋರಾಗಿರ್ಬೇಕು. ಓಕೆ, ಮುಂದಿನ ಪ್ರಶ್ನೆ, ಕೊನೆ ಪ್ರಶ್ನೆ ತಮಗೆ ಕೇಳ್ತಾ ಇದ್ದೀನಿ. ಹುತವಹ ಎಂದರೆ ಏನು? ದಾರು ಮತನದಿಂದ ನಿರ್ಮಿತವಾದಂತಹ ಯಜ್ಞಕ್ಕೆ ಸಂಬಂಧವಾದ ಅಗ್ನಿ. ಅದಕ್ಕೆ ಹುತವಹ ಅಂತ. ಯಜ್ಞ ಸಂಬಂಧವಾದ ಅಗ್ನಿ ಅಲ್ವಾ? ದಾರು ಮಥನದಿಂದ ನಿರ್ಮಿತವಾದ ಯಜ್ಞ ಸಂಬಂಧವಾದ ಅಗ್ನಿ. ಸರಿಯಾದ ಉತ್ತರ. ಈಗ ಒಂದು ಸಣ್ಣ ಪ್ರಶ್ನೆ ತಮಗೆ. ದಾರು ಮಥನ ಅಂದರೆ ಏನು ಅಂತ ಕೇಳ್ಬೋದಾ? ದಾರು ಮಥನ ಅದರಿಂದ ಬಂದಂಥ ಅಗ್ನಿ. ಮಥನ ಅಂದರೆ ಇದು ಮಾಡೋದು, ಒಂದಕ್ಕೊಂದು ಮುಚ್ಚೋದು ಅಲ್ವಾ? ಈಗ ಹೋಮ ಮಾಡಬೇಕಾದ್ರೆ ಅಗ್ನಿನ ಯಾವ್ದು ತರೋದಿಲ್ಲ. ಏನು ಮಾಡ್ತಾರೆ? ಹೋಮದಲ್ಲಿ ಒಂದಕ್ಕೊಂದು ಸೌದೆಯನ್ನು ಉಜ್ಜಿಬಿಟ್ಟು ಅಲ್ವಾ ಅಗ್ನಿಯನ್ನು ಸ್ಥಾಪನೆ ಮಾಡ್ತಾರೆ. ಅದು ಪವಿತ್ರ ಅಗ್ನಿ ಅಂತ. ಆ ರೀತಿ
ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ ತುಂಬ ಚೆನ್ನಾಗಿ ನೀವು ಪಾರ್ಟಿಸಿಪೇಷನ್ ಮಾಡಿದ್ರಿ. ಇದೇ ರೀತಿ ಮುಂದೆ ಕೂಡ ತಾವು ಭಾಗವಹಿಸ್ರಿ ಅಂತ ಹೇಳ್ತಾ ತಮಗೆ ಧನ್ಯವಾದಗಳು. ತಾವು ನಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ತಮಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.